ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಏಷ್ಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಜನರು ಹೀಗೆ ಎನ್ನುತ್ತಾರೆ, ಶಕ್ತಿಯು ಒಳ್ಳೆತನವು ಯೆಹೋವನಿಂದಲೇ ಬರುವವು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ಶಕ್ತಿ ಬರಬೇಕು ಅಂದರೆ, ನಿಮಗೆ ಒಳ್ಳೆತನ ಬರಬೇಕಂದ್ರೆ ಅದು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ದೇವರ ವಾಕ್ಯ ಓದುವುದರಿಂದ, ಆ ಯೇಸು ಕ್ರಿಸ್ತನಿಂದಲೇ ನಿನಗೆ ಶಕ್ತಿ ಬರುವಂಥದ್ದಾಗಿದೆ. ನಿನ್ನ ಒಳ್ಳೆತನ ಆತನಿಂದೇ ಬರುವಂಥದ್ದಾಗಿದೆ. ಇವತ್ತು ನೀನು ಕರ್ತನ ಯೇಸು ಕ್ರಿಸ್ತನ ಪಾದದಲ್ಲಿ ಇದ್ದುಕೊಂಡು ನೀನು ಆತನನ್ನು ಪ್ರಾರ್ಥಿಸಿದಾಗ ದೇವರು ನಿನಗೆ ಒಳ್ಳೆತನವನ್ನು ಅನುಗ್ರಹಿಸ್ತಾರೆ ಮತ್ತು ಶಕ್ತಿಯನ್ನು ಕೊಡ್ತಾರೆ. ಇವತ್ತು ನೀ ಎಲ್ಲೋದ್ರೂ ನಿನಗೆ ಶಕ್ತಿ ಸಿಗಲ್ಲ, ನಿನಗೆ ಒಳ್ಳೆತನ ಬರಲ್ಲ. ಬೇರೆ ಕಡೆ ಎಲ್ಲೇ ಹೋದರೂ ಕೂಡ ನೀನು ದೇವರಿಂದ ದೂರ ಹೋದರೆ ನೀನು ನಿಶಕ್ತಿಯನಾಗಿರ್ತೀಯ. ಸೊ ದೇವರಿಂದ ದೂರವಾಗಿದ್ದರೆ ನೀನು ಕೆಟ್ಟತನದಿಂದ ತುಂಬಿರುತ್ತೀರಿಯ. ಅದಕ್ಕೆ ಇವತ್ತು ಒಳ್ಳೆತನ ನೀನು ಬರಬೇಕು, ನೀನು ಶಕ್ತಿವಂತನಾಗಬೇಕಂದ್ರೆ ಆ ಯೇಸು ಕ್ರಿಸ್ತನಿಂದಲೇ ಅದು ಸಾಧ್ಯ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಒಂದು ಎಲ್ಲೇ ಇದ್ದರೂ ನೀನು ದೇವರ ಹತ್ರಕ್ಕೆ ಬಾ, ನೀನು ಆ ಯೇಸುವನ್ನು ನಂಬು. ಆಗ ದೇವರು ನಿನಗೆ ಶಕ್ತಿಯಿಂದ ಮತ್ತು ಒಳ್ಳೆತನ ತುಂಬಿ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಊರಲ್ಲಿ ಉನ್ನತವಾಗಿ ನಿನಗೆ ಆಶೀರ್ವಾದ ಮಾಡಿ ನಡೆಸುವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಾವೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second, may God bless this word, you and your family. Amen. Amen. Thank you, Jesus. Praise the Lord.